ಓಕೆ, ಇವಾಗ ಬಿಗ್ ಬಾಸ್ ಆದಮೇಲೆ ಚೈತ್ರವರ ಮುಂದಿನ ನಡೆ ಏನು ಅಂತ ಒಂದಿಷ್ಟು ಜನ ಹೇಳ್ತಾರೆ. ಚೈತ್ರವರು ಸೀರಿಯಲ್ ಹಾಗೂ ಸಿನಿಮಾದಲ್ಲೆಲ್ಲ ಕಾಣಿಸ್ಕೊಳ್ತಾರೆ ಅಂತೆಲ್ಲ ಒಂದಿಷ್ಟು ಬರ್ತಿದೆ, ವಿಷಯ ಓಡಾಡ್ತಾ ಇದೆ. ನಿಜನಾ ಏನು ಅಂತ ಅಂದ್ರೆ ಇಲ್ಲಿ ತನಕ ಆ ಥರದ್ದು ಯಾವುದೇ ಯೋಚನೆಗಳಿಲ್ಲ. ಆ ಥರದ್ದು ಯಾವ ಮಾತುಕತೆಗಳಾಗಲಿ, ಆ ಥರದ್ದು ಯಾವ ಯೋಚನೆಗಳು ಇಲ್ಲಿ ತನಕ ಬಂದೇ ಇಲ್ಲ. ಅದು ನನ್ನ ಪ್ರಪಂಚ ಅಲ್ವೇ ಅಲ್ಲ. ನನಗೆ ಮಾಡೋದಕ್ಕೆ ತುಂಬ ಕೆಲಸಗಳಿದೆ, ಸಾಮಾಜಿಕ ಚಟುವಟಿಕೆಗಳಿದೆ, ಸೈದ್ಧಾಂತಿಕ ಕೆಲಸಗಳಿದೆ, ಜೊತೆಗೆ ಒಂದು LLB ಮಾಡಬೇಕು ಅಂತಿದ್ದೀನಿ. ಸೊ ನನ್ನ ಹೋರಾಟಗಳು, ಆ ಕೆಲಸಗಳೇ ತುಂಬ ಇದೆ. ಅದರಿಂದ ಆಚೆಗೆ ಅದ್ರ ಬಗ್ಗೆ ಇಲ್ಲಿ ತನಕ ಅಂತೂ ಖಂಡಿತ ನಾನು ಯೋಚನೆ ಮಾಡಿಲ್ಲ. ಅಲ್ಲ, ಬಂದರೆ ಅಕಸ್ಮಾತ್ ಚೈತ್ರ ಅವರು ಒಪ್ಕೊಳ್ತಾರ ಏನು ಗೊತ್ತಿಲ್ಲ. ಅದೇ ದೇವ್ರಿಗೆ ಇಡ್ತೀನಿ, ದೇವ್ರ ಹತ್ರ ಚೀಟಿ ಹಾಕ್ತೀನಿ, ಬಂದ್ರೆ ತಗೋತೀನಿ ಅಷ್ಟೇ. ಅಲ್ಲ ಅಂದ್ರೆ ಜನರು ನಿಮ್ಮನ್ನು ತುಂಬಾ ಇವಾಗ ಪ್ರೀತಿಸ್ತಾ ಇದ್ದಾರೆ. ಪ್ರೀತಿಸ್ತಿದ್ದಾರೆ. ಆ ಪ್ರೀತಿಯನ್ನ ನಾನು ಇಷ್ಟು ವರ್ಷ ಏನ್ ಮಾಡಿದ್ದೀನಿ, ಆ ಹೋರಾಟದ ಜೀವನಕ್ಕೆ ಆ ಪ್ರೀತಿಯನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಯೋಚನೆ ಇದೆ. ಅದರಿಂದ ಆಚೆಗೆ ಮುಂದೆ ಏನ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ನನಗೆ ಪರ್ಸನಲ್ ಆಗಿ ನಾನು ಕೇಳಿದೆ, ಒಂದ್ ವೇಳೆ ನಿಮ್ಗೆ ಏನಾದ್ರು ಚಾನ್ಸ್ ಸಿಕ್ತರೆ ಚೈತ್ರ ಅವರು ನೆಗೆಟಿವ್ ರೋಲ್ ಮಾಡ್ತಾರ, ಪಾಸಿಟಿವ್ ರೋಲ್ ಮಾಡ್ತಾರ? ಯಾವ ನಾನು ರೋಲ್ ಮಾಡ್ತೀನಿ ಅನ್ನೋದ್ರ ಬಗ್ಗೆನೇ ನನಗೆ ಕ್ಲಾರಿಟಿ ಇಲ್ಲ, ಅದಕ್ಕೆ ನಾನು ತಯಾರಾಗಿಲ್ಲ. ಸೊ ಆಗಿರ್ಬೇಕಾದ್ರೆ ಆ ಪಾತ್ರಗಳ ಬಗ್ಗೆ ಎಲ್ಲ ಕಲ್ಪನೆ ಇಲ್ಲ. ನೀವೀಗೆಲ್ಲ ಹೇಳ್ತಾ ಇರೋದಕ್ಕೆ ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಯಾವ ಆಂಗಲ್ ನಲ್ಲಿ ಇದಕ್ಕೆ ಸೂಟ್ ಆಗ್ತೀನಿ ಅಂತ ನನಗೆ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋದೇ ನನಗೆ ಆಶ್ಚರ್ಯ. ಗೊತ್ತಿಲ್ಲ ಅದ್ರ ಬಗ್ಗೆ. ಜನರು ನಿಮ್ಮನ್ನು ಪ್ರೀತಿಸ್ತಾರಲ್ಲ, ಪ್ರೀತಿಸ್ತಾ ಇರೋರನ್ನ ಆ ಪರದೆ ಮೇಲೆ ನೋಡಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಈ ಕಾರಣದಿಂದ ನಾನು ಕೇಳ್ತಾ ಇರೋದು. ಗೊತ್ತಿಲ್ಲ, ಇವತ್ತಿನ ತನಕ ಅಂತೂ ಅದ್ರ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ಅದನ್ನ ಅಂದರೆ ನೋಡಿ, ಯಾರೋ ನಮ್ಗೆ ಅದನ್ನು ಕೊಡ್ತಾರೆ ಅಂದರೆ ಅದಕ್ಕೆ ನ್ಯಾಯ ಒದಗಿಸೋದು ಅಷ್ಟು ನಮಗೆ ಸಾಮರ್ಥ್ಯ ಇರಬೇಕು. ಸೊ ಆ್ಯಕ್ಟಿಂಗೇ ಗೊತ್ತಿಲ್ಲದೆ ಇರೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪಾಗುತ್ತೆ ಅಂತ. ಸೊ ಅದಕ್ಕೆ ನಾನೆಷ್ಟು ಸಮರ್ಥಳು ಅನ್ನೋದ್ರ ಬಗ್ಗೆ ನನಗೆ ಅನುಮಾನ ಇರೋದ್ರಿಂದ ನಾನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ. ಓಕೆ, ಬಿಗ್ ಬಾಸ್ ಆದಮೇಲೆ ಚೈತ್ರ ಅವರು ಮದುವೆ ಕೂಡ ಆಗ್ತೀನಿ ಅಂತೆಲ್ಲ ಹೇಳಿದ್ರಿ. ಹುಡುಗ ಇಲ್ಲ, ಅಯ್ಯೋ ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ. ಆ ಥರ ಇಲ್ಲ, ಏನೂ ಇಲ್ಲ, ಯಾವ ಎಂಗೇಜ್ಮೆಂಟು ಇನ್ನೂ ಆಗಿಲ್ಲ. ಸೊ ಸಮಯ ಬರಬೇಕು, ಅದೇ ಮನೆಯವರು ಆ ಸಮಯಕ್ಕೋಸ್ಕರ ಕಾಯ್ತಿದ್ದಾರೆ. ಆದಷ್ಟು ಬೇಗ ಬರುತ್ತೆ, ಮದುವೆ ಆಗ್ತೀನಿ, ಅದಂತೂ. ಅಲ್ಲ, ನಿಮ್ಗೆ ಏನಾದರೂ ಇರ್ಬೇಕು, ನನ್ನ ಮದುವೆ ಆಗೋ ಹುಡುಗ ಹೀಗಿರಬೇಕು, ಆ ಥರದ್ದು ಏನಾದರೂ ಒಂದು ಆಸೆ ಇರುತ್ತೆ. ಪ್ರತಿಯೊಂದು ಹುಡುಗಿಗೆ ಒಂದು ಆಸೆ ಇರುತ್ತೆ. ಬಟ್ ನಿಮ್ಮಲ್ಲಿ ಏನಾದರೂ ಆ ಥರದ್ದು ಏನಾದರೂ ಇದೆಯಾ ಏನು ಅಂತ? ಇಲ್ಲಿ ತನಕ ಆ ಥರದ್ದೇನೋ ತುಂಬ ನಿರೀಕ್ಷೆ ಇಟ್ಕೊಂಡಿರೋ ಹುಡುಗಿ ನಾನು ಖಂಡಿತ ಅಲ್ಲ. ಆಸೆ ಅನ್ನೋದಕ್ಕಿಂತ ಅನಿವಾರ್ಯವಾಗಿ ಧಾರ್ಮಿಕ ಮತ್ತು ಏನು ಸ್ಪಿರಿಚುವಲ್ ವ್ಯಕ್ತಿ ಆಗಿರಬೇಕು ಅನ್ನೋದು, ಆಧ್ಯಾತ್ಮಿಕ ವ್ಯಕ್ತಿ ಆಗಿರಬೇಕು, ಧಾರ್ಮಿಕ ವ್ಯಕ್ತಿ ಆಗಿರಬೇಕು. ನಾನು ನಂಬಿದ ಸಿದ್ಧಾಂತವನ್ನ ಒಪ್ಪುಕೊಂಡು ಬರುವಂತ, ನಾನು ನಂಬಿದ ಸಿದ್ಧಾಂತಕ್ಕೆ ತಲೆಬಾಗುವಂತ, ಹೆಗಲ್ಕೊಡುವಂತ ವ್ಯಕ್ತಿ ಆಗಿರ್ಬೇಕು. ಅಷ್ಟು ಬಿಟ್ಟು ವೈಯಕ್ತಿಕವಾಗಿ ಹಾಗಿರ್ಬೇಕು ಹೀಗಿರ್ಬೇಕು ಅನ್ನೋ ಯಾವ ಆಸೆನೂ ಇಲ್ಲ. ಓಕೆ, ಅಲ್ಲ, ಚೈತ್ರ ಅವರು ಕಾಲೇಜ್ ಇಂದನೂ ಹೋರಾಟ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದಿರೋ ಏನು? ಹೌದು, ನಾನು ಕಾಲೇಜ್ ದಿನಗಳಿಂದಲೇ ABP-ನಲ್ಲಿ ಇದ್ದೆ, ABP-ನಲ್ಲಿ ತೊಡಗಿಸ್ಕೊಂಡಿದ್ದೆ. ಆಗ್ಲಿಂದಲೇ ಹೋರಾಟಗಳು, ಸೈದ್ಧಾಂತಿಕ ನಿಲುವುಗಳು, ಅಧ್ಯಯನ ಎಲ್ಲವೂ ಕಾಲೇಜ್ ದಿನಗಳಿಂದಲೇ ಪ್ರಾರಂಭ ಆಗಿದ್ದು ನನಗೆ. ನಾನು ಕಾಲೇಜ್ನಲ್ಲಿ ನಾನು ABP-ಗೆ ಸೇರದೆ ಹೋಗಿದ್ದಿದ್ರೆ ಬಹುಶಃ ನಾನು ಇವತ್ತು ಚೈತ್ರ ಕುಂದಾಪುರಾಗಿ ಖಂಡಿತ ಉಳ್ಕೊಳ್ತಿರ್ಲಿಲ್ಲ. ಸೊ ಸಂಘಟನೆ ಮತ್ತು ಸಿದ್ಧಾಂತ ನಂಗೆ ಭಾಳ ಕೊಟ್ಟಿದೆ. ಸೊ ಅವಾಗಿಂದ ಹಾಗೆ ಇದ್ದೀನಿ ನಾನು. ಸಂಘಟನೆ ಸಿದ್ಧಾಂತ ಅಂತ ನೀವು ಒಂದು ಕಡೆ ಹೋದಾಗ ನಿಮ್ಮ ವೈಯಕ್ತಿಕ ಜೀವನ ಎಲ್ಲೋ ನಾನು ಒಂದು ಸ್ವಲ್ಪ ಕಳ್ಕೊಂಡ್ಬಿಟ್ಟೆ ಅಂತ ಏನಾದರೂ ಅನಿಸ್ತಾ ನಿಮಗೆ ಏನು ಅಂತ? ಖುಷಿ ಇದೆ. ನಾನು ವೈಯಕ್ತಿಕ ಜೀವನಕ್ಕೆ ಬಹಳ ಕಡಿಮೆ ಸಮಯ ಕೊಟ್ಟಿದ್ದೆ. ವೈಯಕ್ತಿಕ ಜೀವನವನ್ನು ಅನುಭವಿಸುವ ಬೇರೆಯವರಿಗೆ, ನನ್ನದೇ ಕಾಲಮಾನದ ನನ್ನದೇ ವಯೋಮಾನದ ಹೆಣ್ಣುಮಕ್ಕಳು ಬದುಕದಾಗ ನಾನು ಬದುಕಿಲ್ಲ. ಆದರೆ ಹಾಗೆ ಬದುಕಿಲ್ಲ ಅನ್ನೋದ್ರಲ್ಲಿ ನನಗೇನು ಬೇಜಾರಿಲ್ಲ, ಖುಷಿ ಇದೆ, ಗರ್ವ ಇದೆ. ಯಾಕೆಂದರೆ ಎಲ್ಲ ಹೆಣ್ಣುಮಕ್ಕಳಿಗೂ ಈ ರೀತಿಯ ಗೌರವ ಸಿಗೋದಿಲ್ಲ. ನಮಗಿಂತ ವಯಸ್ಸಿನಲ್ಲಿ ದೊಡ್ಡವರು ಕೂಡ, ನಮ್ಮ ತಂದೆ ವಯಸ್ಸಿನಲ್ಲಿರೋರು ಕೂಡ ಅಕ್ಕ ಅಂತ ಗೌರವ ಕೊಟ್ಟು ಕರೆಯೋದು, ಆ ಪ್ರೀತಿ, ಆ ವಿಶ್ವಾಸ ಎಲ್ಲರಿಗೂ ಸಿಗೋದಿಲ್ಲ. ಯಾವುದೋ ಒಂದು ದೊಡ್ಡದನ್ನು, ತುಂಬ ದೊಡ್ಡದು ಅನ್ನಿಸ್ಕೊಂಡಿರೋ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತಂದರೆ ಈ ಚಿಕ್ಕ ಪುಟ್ಟ ತ್ಯಾಗಗಳನ್ನು ಮಾಡಲೇಬೇಕಾಗತ್ತೆ. ಸೊ ನನಗದರಲ್ಲಿ ಸಂತೃಪ್ತಿ ಇದೆ ಅಂತ. ನನಗೊಂದು ಕುತೂಹಲದಿಂದ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಇರುವಾಗ ನೀವು ಯಾರಾದರೂ ಚೈತ್ರ ಅವ್ರಿಗೆ ಬಂದು ನೀವಂದರೆ ನಮಗಿಷ್ಟ ಈ ಥರ ಯಾರು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರಾ ಏನು ಅಂತ? ಬರೋರೆಲ್ಲ ಅಕ್ಕ ಅಂತಾನೆ ಕರೀತಾರೆ, ಹಾಗಾಗಿ ಆ ಯೋಚನೆ ಯಾರಿಗೂ ಬಂದಿಲ್ಲ ಅನ್ಕೊಳ್ತೀನಿ. ಮತ್ತು ಅದಕ್ಕೆ ನನಗೆ ಸಮಾಧಾನ ಇದೆ. ಅಂದರೆ ಆ ಥರ ಕೇಳದೇ ಇದ್ರೇ ನನಗೆ ಖುಷಿ. ಎಲ್ಲರೂ ಯಾರೇ ಆಗಲಿ ನನ್ನನ್ನು ಅಕ್ಕ ಅಂತ ಕರೆಯುವಾಗ ನನಗೆ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ. ಅಲ್ಲ, ಚೈತ್ರ ಅವ್ರು ನೋಡ್ರಿ ಒಂಥರ ಭಯ ಆಗುತ್ತೆ ಎಲ್ರಿಗೂ, ಏನು ಇರ್ಬೋದು. ಅಂದರೆ ನಾನಿರುವ ವಾತಾವರಣ, ನಾನು ನನ್ನ ಭಾಷಣಗಳು, ನಾನು ಮಾಡೋ ಚಟುವಟಿಕೆಗಳು, ನನ್ನ ಹೋರಾಟಗಳನ್ನೆಲ್ಲ ನೋಡಿದಾಗ ಸಹಜವಾಗಿ ಭಯ ಹುಟ್ಕೊಳ್ಬಹುದು. ಸೊ ಆ ಕಾರಣಕ್ಕೂ ಒಂದು ಕಡೆ ಗೌರವನೂ ಇರುತ್ತೆ, ಇನ್ನೊಂದು ಕಡೆ ಭಯನೂ ಇರುತ್ತೆ. ಓಕೆ, ಒಂದಿಷ್ಟು ಜನ ಹೊರಗಡೆ ಹೇಳ್ತಾರೆ ಚೈತ್ರ ಅವರು ಒಂದಿಷ್ಟು ಆಸ್ತಿ ಮಾಡಿಟ್ಟಿದ್ದಾರೆ, ಕೋಟಿ ಕೋಟಿ ಹಣ ಎಲ್ಲ ಮಾಡಿಟ್ಟಿದ್ದಾರೆ, ಅಲ್ಲೆಲ್ಲ ಸೈಟ್ ತೊಗೊಂಡಿದ್ದಾರೆ, ಈ ಥರದ್ದೆಲ್ಲ ಹೇಳ್ತಾರೆ.
ಇದೆಲ್ಲ ನಿಜನಾ? ನೋಡಿ, ದುಡಿಮೆ ಅವ್ರವ್ರ ಇಚ್ಛೆ ಆಯ್ತಾ. ನಾವು ಕೋಟಿಯ ಗಟ್ಟಲೆ ಆಸ್ತಿ ಮಾಡಿದ್ದೇನೆ, ಮತ್ತೊಂದು ಮಾಡಿದ್ದೇನೆ, ನೋಡೋರ ದೃಷ್ಟಿಕೋನಕ್ಕೆ ನಾನು ಇನ್ನೇನು ಅಂತ ಹೇಳಲಿ. ಮಾಡಿದ್ರು ಮಾಡಲಿಲ್ಲ ಅಂದರೂ ಜನ ಹೇಳೋದು ಹೇಳ್ತಾರೆ. ಸೊ ಹೇಳುವವ್ರಿಗೆ ತಲೆ ಕೆಡಿಸ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಉಪವಾಸ ಅಂತೂ ಕೂರೋದಕ್ಕಾಗೋದಿಲ್ಲ. ನನ್ನ ಬದುಕು ನನಗೆ, ನಾನು ಸಾಮಾಜಿಕ ಜೀವನದಿಂದ ಆಚೆಗೆ ನನಗೊಂದಷ್ಟು ದುಡಿಮೆಯ ದಾರಿಗಳಿದೆ, ನನ್ನದೇ ಆದ ಏನು ವ್ಯವಹಾರಗಳಿದೆ. ನಾನು ನನ್ನ ವ್ಯವಹಾರಗಳನ್ನು ಮಾಡ್ಕೊಂಡು ನನ್ನ ದುಡಿಮೆ ನಾನು ಮಾಡ್ಕೊಳ್ತಿದ್ದೇನೆ. ಯಾವತ್ತೂ ಇನ್ನೊಬ್ಬರ ಹತ್ರ ನಾನು ಕೈ ಚಾಚಿ ಬದುಕಿಲ್ಲ. ಹಾಗಾಗಿ ನನಗೆ ಇನ್ನೊಬ್ಬರು ಹಾಕುವ ಆರೋಪಗಳ ಬಗ್ಗೆ ನಾನು ಯಾವತ್ತೂ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಆರೋಪ ಹಾಕ್ತಾ ಇರಲಿ, ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬರುತ್ತೆ. ಏನು ಹೇಳ್ತೀರಾ ಈ ಥರ ಹೇಳೋರಿಗೆ? ಏನು ಹೇಳ್ತೀರಾ ಅಂತ ಚೈತ್ರ ಅವ್ರ ಆನ್ಸರ್ ಏನು ಅಂತ? ನಾನು ಹೇಳಿದೆ ಅದೇ, ಅಪವಾದಗಳು ಅನ್ನೋ ಕಲ್ಲುಗಳನ್ನು ಅವ್ರು ಎಸಿತಾನೆ ಇರಲಿ, ಆ ಕಲ್ಲುಗಳಿಂದಲೇ ಸಾಧನೆಯ ಸೌಧ ಕಟ್ಕೊಳ್ತೀನಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ, ಇವಾಗ ಊರ ಕಡೆ ಎಲ್ಲ ವಾತಾವರಣ ಹೇಗಿದೆ ಅಂತ? ಇನ್ನೂ ಊರಿಗೆ ಹೋಗಿಲ್ಲ. ಅದೇ ನೀವು ಇಂಟರ್ವ್ಯೂ ಎಲ್ಲ ಮಾಡೋ ನಿಲ್ಲಿಸಿ ಬಿಟ್ಕೊಟ್ರೆ ನಾನು ಊರಿಗೆ ಹೋಗ್ಬೋದು. ಊರಿಗಿನ್ನ ಹೋಗಿಲ್ಲ. ಸೊ ಈಗ ಹೊರಡಬೇಕು, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮತ್ತೆ ಊರಿಗೆ ಹೋಗಿ ಅಲ್ಲಿ ಹೇಗಿದೆ ಅಂತ ವಾತಾವರಣ ನೋಡೋ ಕುತೂಹಲ ನನ್ ಕೂಡ ಇದೆ. ಓಕೆ, ಇದೆಲ್ಲ ಬಿಟ್ಟು ಇವಾಗ ಮತ್ತೆ ಬಿಗ್ ಬಾಸ್ ಕಡೆ ಬಂದಾಗ ಹನುಮಂತವರು ಟಿಕೆಟ್ ಫಿನಾಲೆಗೆ ಹೋಗಿದ್ದಾರೆ. ಬಟ್ ಹನುಮಂತವರು ಹೋದಾಗ ರಜತ್ ಅವರು ಮತ್ತು ತ್ರಿವಿಕ್ರಮ್ ಅವರು ತುಂಬ ಟೆನ್ಷನ್ನಲ್ಲಿದ್ದಾರೆ. ಈ ಥರದ್ದು ಏನಾದರೂ ಆಗಿದೆಯಾ ಏನು ಅಂತ? ಟೆನ್ಷನ್ ಅನ್ನೋದಕ್ಕಿಂತ ಫಿನಾಲೆ ಟಿಕೆಟ್ ಮಿಸ್ ಆಗಿದೆ ಅನ್ನೋ ಬೇಜಾರಿನಲ್ಲಂತೂ ಇದ್ದಾರೆ. ತ್ರಿವಿಕ್ರಮ್ ಅಣ್ಣಂಗೆ 2 ಸೆಕೆಂಡಲ್ಲಿ ಮಿಸ್ ಆಗಿರೋದೇನಿದೆ, ಸೊ ಅದು ಬೇಜಾರಿದೆ. ಸೊ ಇನ್ನೊಂಚೂರು ಎಫರ್ಟ್ ಹಾಕ್ಬೋದಾಗಿತ್ತು, ಅಥವಾ ಅದೃಷ್ಟ ಕೈ ಹಿಡಿಲಿಲ್ವಾ ಅನ್ನೋ ಬೇಜಾರಂತೂ ಖಂಡಿತ ಅವ್ರಿಗಿದ್ದೇ ಇದೆ. ಹನುಮಂತು ಒಂಥರ ಲಕ್ಕಿ ಅಂತ ಹೇಳ್ಬೋದು, ಮುಟ್ಟಿದ್ದೆಲ್ಲ ಚಿನ್ನ ಅಂತಲೇ ಹೇಳ್ಬೋದು ಹನುಮಂತು ಬುದ್ಧಿವಂತ, ಶ್ರಮಜೀವಿ ಕೂಡ, ಅದ್ರ ಜೊತೆಗೆ ಅದೃಷ್ಟ ಕೂಡ ಕೈ ಹಿಡಿತಾ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಮೊನ್ನೆ ಫಿನಾಲೆ ಟಿಕೆಟ್ ಸಿಕ್ಕಿರೋದು ಕೂಡ ಹಾಗೇನೆ, 2ನೇ ಕೀನೇ ಸಿಕ್ಕಿದ ಕಾರಣಕ್ಕೆ ಬೇಗ ಹೋಗೋದಕ್ಕಾಯ್ತು, ಆ ಟಿಕೆಟ್ ಸಿಕ್ತು. 2ನೇ ಕೀ ಅಲ್ಲದೆ ಈಗ ತ್ರಿವಿಕ್ರಮಣ್ಣಗೆ ಇನ್ನೊಬ್ರಿಗೆ ಸಿಕ್ಕಿರೋ 8ನೇ ಕೀನೋ 9ನೇ ಕೀನೋ ಸಿಕ್ಕಿದೆ. ಅದ್ರಲ್ಲಿ ಟೈಮ್ ವೇರಿಯೇಷನ್ ಆಗಿರೋದು, ಆ ಟಿಕೆಟ್ ಮಿಸ್ ಆಗಿರೋದು. ಸೊ ಹಾಗಾಗಿ ಅದೃಷ್ಟನೂ ಬಹಳ ಸಲ ಸಾಥ್ ಕೊಟ್ಟಿದೆ ಅಂತ ಅನ್ಸುತ್ತೆ. ಓಕೆ, ರಜತ್ ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಒಂದು ಮಾತು ಹೇಳ್ತಾರೆ, ನಿಮ್ಮ ಕೈಲೇನು ಕಿಸಿಯೋಕ್ಕಾಗಲ್ಲ, ಅದಕ್ಕೆ ನಾನು ಬಂದಿದ್ದೀನಿ, ಅದಕ್ಕೆ ನಾನು ಬಿಗ್ ಬಾಸ್ ಕರೆಸಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನೀವು ಕೇಳಿಸ್ಕೊಂಡಿರ್ತೀರ ಈ ಮಾತು. ಬಟ್ ಈ ಮಾತು ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ಅದು ನಿಜ ಅನಿಸ್ತಾ ಏನು ಅಂತ? ಯಾವತ್ತೂ ನಿಜ ಅಂತ ಅನ್ಸೇ ಇಲ್ಲ. ರಜತ್ ಇಲ್ದೇನೆ 10 ಸೀಸನ್ ನಡೆದಿಲ್ವ ಬಿಗ್ ಬಾಸ್? 10 ಸೀಸನ್ ನಡೆದಿದೆ. 11ನೇ ಸೀಸನ್ಗೆ ಯಶಸ್ವಿಯಾಗಿ ಬಿಗ್ ಬಾಸ್ ಬಂದಿರಬೇಕಾದ್ರೆ ಆವಾಗೆಲ್ಲ ಇಲ್ಲದೆ ಇರೋ ರಜತ್ತು ಈಗ ಬಂದರೆ ಉದ್ಧರಿಸ್ತಾರೆ ಅನ್ನೋದೇನು ಕಲ್ಪನೆ ಇರೋದಿಲ್ಲ. ಅವ್ರವ್ರಿಗೆ ಅವ್ರವ್ರ ದೃಷ್ಟಿಕೋನದಲ್ಲಿ ನಾನು ಗ್ರೇಟು ಅನ್ನೋದಿರುತ್ತೆ, ಅದನ್ನು ಅವ್ರು ಹೇಳ್ಕೊಂಡಿರ್ಬೋದು. ಬಟ್ ಅಲ್ಲಿರೋ ಕಂಟೆಸ್ಟೆಂಟ್ಗಳು ಯಾರೂ ಅದನ್ನು ಗಂಭೀರವಾಗಿ ತೊಗೊಂಡೇ ಇರಲಿಲ್ಲ. ಹಾಗಾಗಿ ನಾನು ಅದಕ್ಕೇನೋ ತೂಕ ಇದೆ ಅಂತ ಅಂದ್ಕೊಳ್ಳಲ್ಲ. ಓಕೆ, ರಜತ್ ಅವರು ಟಾಸ್ಕ್ ವಿಚಾರಕ್ಕೆ ಬಂದಾಗ ಫಿಸಿಕಲ್ ಟಾಸ್ಕ್ ಆದರೆ ಆಡ್ತಾರೆ, ಬಟ್ ಮೆಂಟಲಿ ಆ ಥರ ಟಾಸ್ಕ್ ರಜತ್ ಕೈಲಿ ಆಡೋಕ್ಕಾಗಲ್ಲ. ಇದು ಒಪ್ಕೋತೀರಾ ನೀವು? ನಾನು ಎಷ್ಟು ಸಲ ಓಪನ್ ಆಗಿ ಹೇಳಿದ್ದೀನಿ, ಏಕಾಗ್ರತೆ ವಿಚಾರ ಬಂದಾಗ, ಪಜಲ್ ಥರದ ಗೇಮ್ ಬಂದಾಗ, ಆ ಥರದ ಗೇಮ್ಗಳಲ್ಲೆಲ್ಲ ರಜತ್ಗೆ ಬಹಳ ಕಷ್ಟ, ಕಾನ್ಸ್ಟೆಂಟಾಗಿ ಅವ್ರು ಆಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾನು ಹೇಳಿದ್ದೀನಿ. ಅದನ್ನು ಅವರೇ ಒಪ್ಕೊಂಡಿದ್ದಾರೆ ಕೂಡ. ಓಕೆ, ರಜತ್ ಮತ್ತು ತ್ರಿವಿಕ್ರಮ್, ಭವ್ಯ ಇವ್ರು 3 ಜನದಲ್ಲೇ ಯಾರು ತುಂಬ ಸ್ಟ್ರಾಂಗ್ ಅಂತ ಅನ್ಸುತ್ತೆ? ತ್ರಿವಿಕ್ರಮ್ ಅಣ್ಣ ಸ್ಟ್ರಾಂಗ್. ಓಕೆ, ಈ ನಡುವೆ ಯಾಕೋ ವೀಕ್ ಆಗಿದ್ದಾರೆ ಈ ವಾರ ತ್ರಿವಿಕ್ರಮ್ ಅವರು. ಗೊತ್ತಿಲ್ಲ, ಬಹುಶಃ ಅದೇ ಅದೃಷ್ಟ ಕೈ ಹಿಡಿತಾ ಇಲ್ಲ ಅಂತ ಅನ್ಸುತ್ತೆ. ಆಟ ಸರಿಯಾಗಿ ಸಿಗದೇ ಇರೋ ಕಾರಣಕ್ಕೆ ಅದೃಷ್ಟ ಕೈ ಹಿಡಿತಿಲ್ಲ ಅಂತ ಅನ್ಸುತ್ತೆ. ಬಟ್ ಅವ್ರು ಸ್ಟ್ರಾಂಗ್ ಇದ್ದಾರೆ. ಓಕೆ, ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್? ತ್ರಿವಿಕ್ರಮ್ ಅಣ್ಣ ಗೆಲ್ಬೋದು. ತ್ರಿವಿಕ್ರಮ್ ಎಲ್ಲ ಹನುಮಂತು ಗೆಲ್ತಾನೆ ಅಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಜನರಿಗೆ ಯಾರು ಹೇಗೆ ಇಷ್ಟ ಆಗ್ತಾರೆ ಅಂತ ಗೊತ್ತಿಲ್ಲ. ನನಗೆ ಇಷ್ಟ ಆಗೋರನ್ನು ನಾನು ಹೇಳ್ತೀನಿ. ಓಕೆ, ಸೊ ಜನರಿಗೆ ಹನುಮಂತು ಇಷ್ಟ ಆಗಿ ಗೆದ್ರು ಗೆಲ್ಬಹುದು, ಅದನ್ನು ಹೇಳೋಕ್ಕಾಗಲ್ಲ. ಓಕೆ, ನಿಮ್ಗೆ ತ್ರಿವಿಕ್ರಮ್ ಅವರು ವಿನ್ ಆಗ್ಬೋದು. ಹೌದು. ಓಕೆ, ರಜತ್ ಅವರು ಯಾವ ಪ್ಲೇಸಿಗೆ ಬರ್ಬೇಕು ನಿಮ್ಮ ಪ್ರಕಾರ? 4th ಪ್ಲೇಸಿಗೆ ಬರ್ಬೋದು ಅನ್ಸುತ್ತೆ. ಓಕೆ, ಸೆಕೆಂಡ್ ಬರ್ತಾರೆ ಅಂತ ನಿಜನ ಬರ್ಬೋದು ಅವರು? ಗೊತ್ತಿಲ್ಲ. ತ್ರಿವಿಕ್ರಮ್ ಅಣ್ಣ ಮತ್ತು ಹನುಮಂತಣ್ಣನ ನಡುವಲ್ಲಿ ರಜತ್ ಬರ್ತಾರೆ ಅನ್ನೋ ಐಡಿಯಾ ನನಗೆ ಅನ್ನಿಸ್ತಿಲ್ಲ. ಇನ್ನು ಜನ ಹೇಗೆ ನೋಡಿದ್ದಾರೆ ಅಂತ ನನಗೆ ಗೊತ್ತಿಲ್ವಲ್ಲ. ಓಕೆ, ನೀವು ಬಂದಿಲ್ಲ ಅಂದರೆ ಅಕಸ್ಮಾತ್ ಯಾರು ಬರ್ಬೇಕಾಗಿತ್ತು ಅಂತ? ನೀವು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಯಾರು ಹೊರಗಡೆ ಬರಬೇಕು? ಆ ಬಾಟಮ್ ಟೂನಲ್ಲಿ ಧನರಾಜಣ್ಣನೇ ಇದ್ರು, ಬಹುಶಃ ಅವರೇ ಬರ್ತಿದ್ರು ಅನ್ಸುತ್ತೆ. ನನ್ನ ಮತ್ತು ಅವರ ನಡುವೆನೇ ಟಾಸ್ಕ್ ಇದ್ದಿದ್ದು, ಆವಾಗ ಅವರೇ ಬರ್ತಿದ್ರು ಅನ್ಸುತ್ತೆ. ಓಕೆ, ಇವಾಗ ಒಬ್ಬೊಬ್ರು ಹೆಸರು ಹೇಳ್ತಾ ಹೋಗ್ತೀನಿ ಬಿಗ್ ಬಾಸ್ ಮನೆಯಲ್ಲಿ. ನಿಮ್ಗೆ ಅವ್ರ ಪ್ರಕಾರ ಏನು ಅನಿಸುತ್ತೆ? ಒಂದು ಮಾತಲ್ಲೇ ಹೇಳ್ತಾ ಹೋಗಿ. ರಜತ್ ಅವ್ರ ಬಗ್ಗೆ. ರಜತ್ ಅದೇ ಅಂದರೆ ಫಿಸಿಕಲ್ ಟಾಸ್ಕ್ ಮಾತ್ರ ಬಿಗ್ ಬಾಸ್ ಅಂತ ಅಂದ್ಕೊಂಡಿರೋ ವ್ಯಕ್ತಿ. ಓಕೆ, ತ್ರಿವಿಕ್ರಮ್ ಅವರು ಒಂದು ಈ ಶೋಗೆ ಏನೇನು ಬೇಕೋ ಆ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡು ಬಂದಿರೋಂಥ ವ್ಯಕ್ತಿ. ಓಕೆ, ಭವ್ಯ ಅದೇ ಪೆದ್ದುತನನ ಅಥವಾ ಮುಗ್ಧತೆನ ಅಂತ ಗೊತ್ತಾಗದೇ ಇರೋವಂಥ ಕನ್ಫ್ಯೂಷನ್ನಲ್ಲಿರೋ ಹುಡುಗಿ. ಓಕೆ, ಗೌತಮಿ ಅವರು ಪಾಸಿಟಿವಿಟಿ ಅನ್ನೋದು ಒಂದು ಮುಖವಾಡ ಹಾಕೊಂಡಿರುವಂಥ ಸೇಫ್ ಗೇಮ್ ಮಾಡಿರುವಂಥ ವ್ಯಕ್ತಿ. ಓಕೆ, ಅವರು ಒಂದು ಮಾತು ಹೇಳ್ತಾರೆ, ನನಗೆ ಟಚ್ ಮಾಡಿಬಿಟ್ಟು ಮಾತಾಡ್ಸೋದು ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ಅದು ಧನರಾಜ್ ಅವರು ಒಂದು ಸ್ವಲ್ಪ ದಿಂಬಲ್ ಹೊಡೆದಿದ್ರು ಅವ್ರಿಗೆ. ಈ ಥರ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ, ನನಗೆ ಟಚ್ ಮಾಡೋದು ಇಷ್ಟ ಆಗಲ್ಲ ಅಂತೆಲ್ಲ ಹೇಳ್ತಾರೆ.
ಬಟ್ ಬಿಗ್ ಬಾಸ್ ಮನೆಯಲ್ಲಿ ಆ ಥರ ಮುಟ್ಟದೆ ಮಾತಾಡೋಕ್ಕೆ ಸಾಧ್ಯನಾ ಏನು ಅಂತ? ಅದು ನಿಮ್ಮ ಕಂಫರ್ಟ್ ಝೋನಿಗೆ ಬಿಟ್ಟಿದ್ದು. ನಿಮಗೆ ಎದುರುಗಡೆ ನಾನು ಎಲ್ಲರ ಜೊತೆನೂ ಹಾಗಿರ್ತಿಲ್ಲ. ಈಗ ನನಗೂ ತ್ರಿವಿಕ್ರಮ್ ಅಣ್ಣಂಗೂ ಮಂಜಣ್ಣ ನಾವೆಲ್ಲ ತುಂಬ ಕ್ಲೋಸ್ ಇದ್ದು. ಸೊ ಅವ್ರು ಹಾಗೆ ಮುಟ್ಟಿದಾಗ ನಮಗೇನು ಅನ್ನಿಸ್ತಿರ್ಲಿಲ್ಲ. ನಿಮ್ಮ ಕಂಫರ್ಟಿಗೆ ಬಿಟ್ಟಿದ್ದದು. ಈಗ ರಜತ್ ಜೊತೆ ನಂಗೆ ಅಂತ ಕಂಫರ್ಟ್ ಝೋನ್ ಇರಲಿಲ್ಲ, ಜಗದೀಶ್ ಸರ್ ಜೊತೆ ನಂಗೆ ಅಂತ ಕಂಫರ್ಟ್ ಝೋನ್ ಇರಲಿಲ್ಲ, ನಾನು ಅವ್ರ ಜೊತೆಗೆ ಹಾಗೆ ನಡ್ಕೊಳ್ತಿರ್ಲಿಲ್ಲ. ಗೌತಮಿಗೂ ಇರ್ಬೋದು. ಈಗ ಮಂಜಣ್ಣ ತುಂಬ ಕ್ಲೋಸ್ ಆಗಿದ್ದಾರೆ. ಮಂಜಣ್ಣ ಮುಟ್ಟಿ ಮಾತಾಡ್ಸೋವಾಗ ಅವ್ರಿಗೆ ಹಂಗೇನು ಅಂತ ಅನ್ಸಲ್ಲ, ಧನರಾಜ್ ಹೇಳಿದಾಗ ಹಂಗೆ ಅಂತ ಅನ್ಸುತ್ತೆ. ಅಂದರೆ ಅದು ಅವ್ರವ್ರ ಕಂಫರ್ಟ್ ಝೋನಿಗೆ ಬಿಟ್ಟಿದ್ದು. ಅವ್ರು ಹೆಂಗೆ ಅದನ್ನು ತಗೋತಾರೆ ಅನ್ನೋದ್ರ ಮೇಲೆ ಅದು ಬಿಡುತ್ತೆ. ಓಕೆ ಓಕೆ. ಮೋಕ್ಷಿತ್ ಅವರು ಗೊಂದಲದಲ್ಲಿರೋ ಹುಡುಗಿ, ಬಟ್ ಚೆನ್ನಾಗಿ ಆಡ್ತಿದ್ದಾಳೆ. ಮಂಜಣ್ಣ ಅದೇ ತನ್ನ ಆಟವನ್ನು ತಾನಾಗೆ ಹಾಳು ಮಾಡ್ಕೊಳ್ತಿರೋವಂಥ ವ್ಯಕ್ತಿ ಅನ್ಸುತ್ತೆ. ಓಕೆ. ಹನುಮಂತು ತುಂಬ ಬುದ್ಧಿವಂತ. ಐಶ್ವರ್ಯ ಅವರು ಗಟ್ಟಿಯಾಗಿರೋ ಹುಡುಗಿ, ಆದರೆ ಅಪಮಾನಗಳನ್ನು ಅಪವಾದಗಳನ್ನು ತಗೊಳ್ಳೋದಕ್ಕೆ ತಯಾರಿಲ್ಲದೆ ಇನ್ನೊಬ್ಬರ ಮೇಲೆ ಎತ್ತಾಕುವಂಥ ಬುದ್ಧಿ ಇದೆ. ಓಕೆ. ಶಿಶಿರ್ ಅವರು ತುಂಬ ಒಳ್ಳೆ ಅಂದರೆ ನಿಷ್ಕಲ್ಮಶವಾಗಿ ಮನಸ್ಸಿರುವಂಥ ಹುಡುಗ. ಓಕೆ. ಲಾಯರ್ ಜಗದೀಶ್ ಅವರು ಕಂಟೆಂಟ್ಗೋಸ್ಕರ ಏನು ಬೇಕಾದ್ರೂ ಮಾಡುವಂಥ ವ್ಯಕ್ತಿ. ಕಂಟೆಂಟ್ ಕಿಂಗ್ ಅಂದರೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ? ಹನುಮಂತು ಅಂದರೆ ಕಂಟೆಂಟ್ ಕಿಂಗ್ ಅಂತ. ರಜತ್ ನಾನೇ ಕಂಟೆಂಟ್ ಕಿಂಗ್ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅಲ್ಲೂ ಅಂದ್ಕೊಳ್ತಾರೆ. ಹಾಗೆ ಅಂದ್ಕೊಂಡಿರೋರಿಗೆಲ್ಲ ಗೊತ್ತಿರೋದಿಲ್ಲ. ಯಾಕಂದ್ರೆ ಒಳಗಡೆ ಯಾರ್ಯಾರು ಏನೇನು ಅಂದ್ಕೊಂಡಿರ್ತಾರೆ ಅದು ಯಾವುದು ಸತ್ಯ ಆಗಿರೋದಿಲ್ಲ. ಹೊರಗಡೆ ಜನ ಬೇರೆನೇ ನೋಡ್ತಿರ್ತಾರೆ ಅನ್ನೋದು ನನಗೂ ಹೊರಗಡೆ ಬಂದ ಮೇಲೆ ಗೊತ್ತಾಗಿದ್ದು. ನಾನು ತುಂಬ ವೀಕ್ ಕ್ಯಾಂಡಿಡೇಟ್ ಅಂತಲೇ ಅಂದ್ಕೊಂಡಿದ್ದೆ. ಇರೋರಲ್ಲೇ ನಾನು ವೀಕ್ ಕಂಟೆಸ್ಟೆಂಟ್ ಅಂತ ನಾನು ಅಂದ್ಕೊಂಡಿದ್ದೆ. ಹೊರಗಡೆ ಬಂದಮೇಲೆ ಜನ ಹೇಳ್ತಿದ್ದಾರೆ ನೀವು ಫಿನಾಲಿನಲ್ಲಿ ಇರಬೇಕಿತ್ತು ಅಂತ ನಾವು ಬಯಸ್ತಿದ್ವಿ ಅಂತ ಜನ ಹೇಳ್ತಿದ್ದಾರೆ. ಸೊ ಹಾಗಾಗಿ ಜನರ ಕಣ್ಣಿಗೆ ಏನು ಕಾಣಿಸುತ್ತೆ ಅನ್ನೋದು ಗೊತ್ತೇ ಇರೋದಿಲ್ವಲ್ಲ. ಹಾಗಾಗಿ ಒಳಗಡೆ ಅವ್ರು ಅಂದ್ಕೊಳ್ಬೋದು, ಹೊರಗಡೆ ಜನ ಅದನ್ನು ಒಪ್ಕೊಳ್ಬೇಕಷ್ಟೇ. ಓಕೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಒಂದು ವಿಟಿ ಪ್ಲೇ ಮಾಡಿದ್ರಿ ನಿಮ್ಮದು ಕೂಡ, ಅದನ್ನು ಕೂಡ ನೀವು ಭಾವುಕರಾದರೆ ನೋಡಿ. ಹೌದು, ನೋಡಿದ್ದೆ. ಹೇಗಿತ್ತು ಅಂತ ನಿಮಗದು? ತುಂಬ ಚೆನ್ನಾಗಿತ್ತು. ಒಂದು ಕಂಪ್ಲೀಟ್ ಪ್ಯಾಕೇಜ್ ಥರ ಇತ್ತು. ಒಂದು ಪರ್ಫೆಕ್ಟ್ ಸಿನಿಮಾಗೆ ಏನೇನು ಬೇಕು ಅದೆಲ್ಲವೂ ಆ ವಿಟಿನಲ್ಲಿ ಇತ್ತು ಅಂತ ಅನ್ಸುತ್ತೆ. ಓಕೆ. ಇದೆಲ್ಲ ಆದಾಗ ನಾನು ಇರಬೇಕಿತ್ತಲ್ಲ ಫೈನಲ್ ತನಕ ಅಂತ ಅನಿಸ್ತಾ ನಿಮಗೆ ಏನು ಅಂತ? ಹಾಂ, ಫಿನಾಲಿನಲ್ಲಿ ಇರಬೇಕಿತ್ತು ಅಂತ ನಂಗೆ ಅನಿಸಿದೆ. ಯಾಕಂದರೆ ಹೊರಗಡೆ ಬಂದಾಗ ಜನ ಹೇಳ್ತಿದ್ರು ನೀವು ಫೈನಲಿಸ್ಟ್ ಆಗ್ತೀರಿ ಅಂತ ಅಂದ್ಕೊಂಡಿದ್ವಿ, ನೀವು ಫೈನಲಿಸ್ಟ್ ಆಗಬೇಕು ಅಂತ ಜನ ಹೇಳಿದ್ದಿದೆ. ಸೊ ಅದರಿಂದ ಆಚೆಗೆ ಬಂದಿಲ್ಲ ಅಂದ್ರೆ ಅದು ನನ್ನ ಪಾಲಿಗಿಲ್ಲ ಅಂತ ಅಷ್ಟೇ. ನನ್ನ ಭಗವಂತ ನನಗೆ ಇಷ್ಟೇ ಕೊಟ್ಟಿದ್ದ ಅಂತ ಅಂದ್ಕೊಳ್ತೀನಿ. ಸೊ ಅದನ್ನು ಅಷ್ಟೇ ಪ್ರೀತಿನ ನಾನು ಸ್ವೀಕಾರ ಮಾಡ್ತೀನಿ. ಓಕೆ. ಇವಾಗ ಏನು ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೆಯಿಂದ ನೀವು? ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೊಳ್ತೀನಿ ತುಂಬ. ಓಕೆ. ಇವಾಗ ಫೋನ್ ಅದೆಲ್ಲ ನೆನಪಾಗುತ್ತಾ ಏನು? ಈಗಲೂ ಇನ್ನೂ ನಾನು ಫೋನ್ ಯೂಸ್ ಮಾಡೋಕ್ಕೆ ಶುರುನೇ ಮಾಡಿಲ್ಲ. ಈಗ ಹೊರಗಡೆ ಬಂದು 3 ದಿನ ಆದರೂ ನಾನು ಇನ್ನೂ ಫೋನು ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿಲ್ಲ ಇನ್ನು. ಸೊ ನನಗದು ನಾನು ಸ್ವಲ್ಪ ಫೋನ್ ಕಡಿಮೆನೇ ಯೂಸ್ ಮಾಡೋದು, ಇಲ್ಲಾಂದ್ರೂ ಬಹಳ ಕಡಿಮೆ. ಹಾಗಾಗಿ ಏನು ಅದಕ್ಕೆ ಅಡಿಕ್ಷನ್ಸ್ ಅಂತೂ ನನಗೆ ಖಂಡಿತ ಇಲ್ಲ. ನಿಧಾನಕ್ಕೆ ಯೂಸ್ ಮಾಡ್ತೀನಿ, ಆರಾಮಾಗಿದ್ದೀನಿ. ಮೈಕು ಅದನ್ನು ಮೈಕ್ ತುಂಬ ಮಿಸ್ ಮಾಡ್ಕೊಳ್ತೀನಿ. ಮೈಕ್. ಕೊನೆಯದಾಗಿ ಚೈತ್ರ ಅವ್ರಿಗೆ ಎಷ್ಟು ಪೇಮೆಂಟ್ ಸಿಕ್ತು ಅಂತ ಬಿಗ್ ಬಾಸ್ ಮೇಲೆ? ಪೇಮೆಂಟ್ ಬಗ್ಗೆ ನಾನು ಯೋಚನೆನೂ ಮಾಡಿರಲಿಲ್ಲ. ಅಂದ್ರೆ ಅದೇನು ಆ ಪೇಮೆಂಟ್ ಕೊಡ್ತಾರೆ ರಿಯಾಲಿಟಿ ಶೋಗೆ ಅನ್ನೋದು ಎಲ್ಲ ನನಗೆ ಗೊತ್ತಿರಲಿಲ್ಲ. ಜನ ಹಾಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗೆ ನಾನು ಅದ್ರ ಬಗ್ಗೆ ಯಾವತ್ತೂ ಚರ್ಚೆನೂ ಮಾಡಿಲ್ಲ. ಇವತ್ತಿನ ತನಕನೂ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ₹1 ನಾನೇನು ಇಷ್ಟೋ ತನಕಕ್ಕಂತೂ ನಾನು ಖಂಡಿತ ತೊಗೊಂಡಿಲ್ಲ. ಸೊ ಪೇಮೆಂಟ್ ಬಗ್ಗೆ ನಾನು ಯಾವತ್ತೂ ಅದ್ರ ಬಗ್ಗೆ ತುಂಬ ದೊಡ್ಡ ಡಿಸ್ಕಷನ್ ಆಗಲಿ, ಅದಕ್ಕೆ ಆ ಡಿಮಾಂಡ್ಸ್ ಆಗಲಿ ನಾನು ಯಾವತ್ತೂ ಮಾಡಿಲ್ಲ. ಓಕೆ. ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಚೈತ್ರ ಕುಂದಾಪುರ ಅವರು? ತುಂಬ ಪ್ರೀತಿ ಕೊಟ್ಟಿದ್ದೀರಿ. ಈ ಪ್ರೀತಿ ಮತ್ತು ಬಿಗ್ ಬಾಸ್ ಮನೆಯಿಂದ ನೀವೇನು ನನಗೆ ಗೌರವ ಕೊಟ್ಟಿದ್ದೀರಿ, ಆ ಗೌರವವನ್ನು ಉಳಿಸ್ಕೊಂಡು ಹೋಗೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಈ ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.